ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಡಿಫ್ರೆಂಟ್ ಆಗಿರೋ ಒಂದು ಫೋಟೋ ಎಡಿಟಿಂಗನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ನೀವು ಪಿಕ್ಸೆಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಲ್ಲಿ ಈಸಿಯಾಗಿ ಸಿಗುತ್ತೆ. ಇಲ್ಲಿ ಪಿಕ್ಸೆಲ್ ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಅದಾದಮೇಲೆ ನೀವು ಅಲ್ಲಿ ಟೆಕ್ಸ್ಟನ್ನು ಡಿಲೀಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಕಾಣಿಸ್ತಿರೋ ಹಾಗೆ ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಶೇಪ್ಸ್ ಅಂತ ಇರುತ್ತೆ. ಶೇಪ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಅಂತ ಹೇಳಿದ್ರೆ ಈ ಥರ ಶೇಪ್ಸ್ ಬರುತ್ತೆ. ಬಂದ ಮೇಲೆ ಅದನ್ನು ಈ ಥರ ರೀತಿಯಾಗಿ ಡಿಸೈನ್ ಮಾಡ್ಕೊಳ್ಳಿ. ಇಲ್ಲಿ ಕಲರ್ ಯಾವುದಾದ್ರೂ ಒಂದು ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ ತಕ್ಷಣ ಓಕೆ ಕೊಟ್ಬಿಟ್ಟು ಇದನ್ನು ಕಾಪಿ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಕಾಪಿ ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿ ಸೆಟ್ ಮಾಡ್ಕೊಳ್ಳಿ. ಇದನ್ನು ಪೊಸಿಷನನ್ನು ಸೆಲೆಕ್ಟ್ ಮಾಡಿ. ಅದಾದಮೇಲೆ ಸರಿಯಾಗಿ ನಿಮಗೆ ಯಾವ ಥರ ಬೇಕೋ ಆ ಥರ ಸೆಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ ತಕ್ಷಣ ಇದೇ ಸೈಜ್ನ ಇನ್ನೊಂದು ಕಾಪಿ ಮಾಡ್ಕೊಳ್ಳಿ. ಮಾಡ್ಕೊಂಡ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಇದನ್ನು ಕೂಡ ಸೇಮ್ ಇದೇ ರೀತಿಯಾಗಿ ಪಕ್ಕದಲ್ಲಿ ಸೇರಿಸ್ಕೊಳ್ಳಿ. ಅದಾದಮೇಲೆ ರೀಸೈಜನ್ನು ಮಾಡಿ. ಈ ರೀತಿಯಾಗಿ ಇನ್ನೊಂದನ್ನು ಕಾಪಿ ಮಾಡ್ಕೊಳ್ಳಿ. ಮಾಡಿಕೊಂಡು ಇದರ ಪಕ್ಕದಲ್ಲಿ ಈ ರೀತಿಯಾಗಿ ಪ್ಲೇಸ್ ಮಾಡಿ. ಮಾಡಿದ ತಕ್ಷಣ ಇದಕ್ಕಿಂತ ಸ್ವಲ್ಪ ನೀವು ಚಿಕ್ಕದಾಗಿ ಮಾಡ್ಕೊಳ್ಳಿ. ಮಾಡ್ಕೊಂಡ ತಕ್ಷಣ ಇನ್ನೊಂದನ್ನು ಕಾಪಿ ಮಾಡ್ಕೊಳ್ಳಿ. ಮಾಡ್ಕೊಂಡ ತಕ್ಷಣ ಈ ರೀತಿಗೆ ಪ್ಲೇಸ್ಮೆಂಟ್ ಮಾಡಿ. ಮಾಡಿದ ಮೇಲೆ ಇಲ್ಲಿ ಪೊಸಿಷನ್ ಅಂತ ಇರುತ್ತೆ. ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ಸೆಟ್ ಮಾಡ್ಕೊಳ್ಳಿ. ನಾನು ಎಲ್ಲವನ್ನು ಪೊಸಿಷನ್ ಸೆಟ್ ಮಾಡ್ಕೊತಿದ್ದೀನಿ. ಮಾಡ್ಕೊಂಡ್ಮೇಲೆ ಒಂದ್ಸದ ರಿಲೇಟಿವ್ ಪೊಸಿಷನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಒಂದು ಎವರೇಜ್ ಆಗಿ ಇಷ್ಟು ಮಾಡ್ಕೊಂಡ ತಕ್ಷಣ ನೀವು ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರೈಟ್ ಬಟನ್ ಕ್ಲಿಕ್ ಮಾಡಿ. ಈ ಎಲ್ಲವನ್ನು ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಇದೊಂದು ಫಾಂಟ್ ಯೂಸ್ ಆಗಿದೆ. ಇದನ್ನು ನೀವು ಮೊದಲೇ ಸೆಲೆಕ್ಟ್ ಮಾಡಿ ಒಂದು ಸ್ಕ್ವೇರ್ ಬಾಕ್ಸನ್ನು ಈ ರೀತಿಗೆ ತೊಗೊಂಡ್ಬಿಟ್ಟು ಈ ರೀತಿಗೆ ಮಾಡ್ಕೊಂಡ್ಬಿಟ್ಟು ಈಗ ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಎಲ್ಲಕ್ಕಿಂತ ಕೆಳಗಡೆ ಸ್ವಿಪ್ ಮಾಡಿ. ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಈಗ ಎಲ್ಲನೂ ಸೆಲೆಕ್ಟ್ ಮಾಡಿ ಹೂವನ್ನು ಮರ್ಜ್ ಮಾಡಿ. ಮರ್ಜ್ ಮಾಡಿದ ತಕ್ಷಣ ಇಲ್ಲಿ ಎರೇಸ್ ಕಲರ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಆನ್ ಮಾಡಿದರೆ ಎಲ್ಲ ಎರೇಸ್ ಇರುತ್ತೆ. ಇಲ್ಲಿ
ಲೇಯರ್ ಮೇಲೆ ಕ್ಲಿಕ್ ಮಾಡಿ ಈಗ ಫೋಟೋವನ್ನು ಸೆಲೆಕ್ಟ್ ಮಾಡಿ ಈಗ ನಾನು ಫೋಟೋವನ್ನು ಸೆಲೆಕ್ಟ್ ಮಾಡಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಕ್ರಾಪ್ ಮಾಡ್ಕೊಳ್ತಿದ್ದೀನಿ. ಇಷ್ಟನ್ನು ಮಾಡ್ಕೊಂಡ ಮೇಲೆ ಇದನ್ನು ಈ ಥರ ಸೆಲೆಕ್ಟ್ ಮಾಡಿ ಓಕೆನ ಪ್ರೆಸ್ ಮಾಡಿದರೆ ಈ ರೀತಿ ಫೋಟೋ ಬರುತ್ತೆ. ಈಗ ನೀವು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೇಲಿರುವಂಥ ಫೋಟೋವನ್ನು ಕೆಳಗಡೆ ಶಿಫ್ಟ್ ಮಾಡಿ. ಈಗ ಫೋಟೋ ಈ ರೀತಿ ಟೆಕ್ಸ್ಟನ್ನು ಹಿಂದ್ಗಡೆ ಫಿಕ್ಸ್ ಆಗಿರುತ್ತೆ. ಈಗ ನೀವು ಈ ಎರಡು ಫೋಟೋಗಳನ್ನು ಮರ್ಜ್ ಮಾಡಿ ನಂತರ ಎರೇಸ್ ಕಲರ್ ಮೇಲೆ ಫಿಕ್ಸ್ ಮಾಡಿ ಆನ್ ಮಾಡಿದರೆ ಅಂತ ಈ ರೀತಿಯಾಗಿ ಪೂರ್ತಿ PNG ರೆಡಿ ಆಗಿರುತ್ತೆ. ಟಾಲರೆನ್ಸನ್ನು ಕಡಿಮೆ ಮಾಡಿಕೊಳ್ಳಿ, ಓಕೆ ಪ್ರೆಸ್ ಮಾಡಿ. ಈ ರೀತಿಯಾಗಿ ನೀವು ಕೂಡ ಒಂದು ಈ ರೀತಿಯ ಟೆಕ್ಸ್ಟೈಲ್ ಫೋಟೋವನ್ನು ರೆಡಿ ಮಾಡಬಹುದು.